4ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. 3rd ರೌಂಡ್ 2nd ರೌಂಡ್ 1 ರೌಂಡ್ ನೋಡಿದ್ರಿ. ಸೊ ಆದಷ್ಟು ಕಂಪ್ಲೀಟ್ ಮಾಡಿ 4 ರೌಂಡ್ ನಡ್ಕೊಂಡು ಹೋದಾದರೂ ಕಂಪ್ಲೀಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಸೆಂಟ್ರಲ್ಲಿ ಇಲ್ಲೆಲ್ಲ ಸೈಡ್ ಆಗಕ್ಕೆ ಹೋಗಬೇಡಿ. ಸೊ 4ನೇ ರೌಂಡ್ ಬಿಡ್ತಾ ಇದ್ದಾರೆ. 5.5 ರೌಂಡ್ ಎಲ್ಲ ಗೈಡ್ ಮಾಡ್ತಿದ್ದಾರೆ ನೋಡಿ. ಕೇವಲ 40 ಜನ ಬಿಡ್ತಿದ್ದಾರೆ. 10 ಜನ ತೊಗೊಂಡ್ರೆ ನನ್ನ ಪ್ರಕಾರ 5 ಜನ ತೊಗೊಂಡ್ರು ಅಲ್ಲಿಗೆ ನೀವು ಲೆಕ್ಕ ಹಾಕಿ 200 ಜನ ಬಿಟ್ಬಿಟ್ಟು 10 ಜನ ಹಿಡಿತಾರಲ್ಲ, ಅದಕ್ಕಿಂತ ಬೆಟರೇ ಇದು. ನೋಡಿ ಸ್ಟಾರ್ಟ್ ಮಾಡ್ತಿದ್ದಾರೆ. ನಮ್ಮ 40 ಸೆಕೆಂಡ್ ಎಲ್ಲ ಆಲ್ರೆಡಿ ಆಗಿದೆ. ನೋಡಿ ಹೇಳ್ತೀನಿ ಕಾರ್ನರಲ್ಲಿ ಓಡಬೇಡ ಅಂತೇಳಿ. ಎದ್ದಬಿಟ್ಟಲ್ಲ ಅವನು, ಗೊತ್ತಾಗ್ಲಿಲ್ಲ ಇದ್ದಿದ್ದು ಜೋಶಲ್ಲ ಅವನು, ಅಲ್ಲೇ ಇದಾನ ಅವನು. ಕಾಣ್ತಾರಾ ಅಣ್ಣ? ಕಾಣ್ತಾರ? ಐದಾರ ಹುಡ್ರ ಇದಾರ? 18 ಗ್ರೂಪಲ್ಲಿ 5 ಜನ ಅಂತ ಕಾಣ್ತಾರೆ. 90 ಜನ 18 ನೋಡಿ. ಆಕಾಶ ಫಿಲ್ಟರ್ ಮಾಡ್ಬೇಡ ಅಲ್ಲಿ ಮೆಡಿಕಲ್ ಅಲ್ಲಿ ಇಲ್ಲ, ಚಿಕ್ಕ ಚಿಕ್ಕದು ಮಿಸ್ ಆಗ್ತಾವೆ. ಅವನಲ್ಲ ಅಲ್ಲ ಅಲ್ಲ ಅವನಲ್ಲ 4 5 6 7 8 9 10 10 11 12 ನೋಡಿ. ಓಕೆ ಗುಡ್. 50 ಸೆಕೆಂಡಿಗೆ 300 ಮೀಟರ್ ಕಂಪ್ಲೀಟ್ ಮಾಡಿದರು. ಇದು ಯಾಕೋ ಜಾಸ್ತಿ ಸ್ಪೀಡ್ ಅನಿಸ್ತಿದೆ ಹುಡುಗಂದು. ಒಳ್ಳೆಯದಲ್ಲ ಇಷ್ಟು. ಅಲ್ಲಿ ಯಾಕೆ ಸ್ಲೋ ಆಗ್ತೀರಾ? ಸ್ಲೋ ಆಗೋಕ್ಕೂ ಅವಶ್ಯಕತೆ ಇಲ್ಲ. ಲಾಂಗ್ ತೊಗೊಂಡ್ರೆ ನಿಮ್ಮ ರನ್ನಿಂಗು ಸ್ಲೋ ಆಗಲ್ಲ, ಆರಾಮಾಗಿ ಓಡ್ಬೋದು. ಕಟ್ ಹೊಡಿಬೇಡಿ. ನೋಡಿ ಒಳ್ಳೆ ನೀಡ್ ಕೊಟ್ಟ, ಲಾಂಗ್ ಕೊಡ್ತಿದ್ದಾನೆ, ಚೆನ್ನಾಗಿದೆ. ಲೈಟ್ ಇದ್ದಾನೆ, ಲಂಚ್ ಸ್ಟೆಪ್ ಇದೆ. ಒಂದನೇ ರೌಂಡ್ ಕಂಪ್ಲೀಟು, 2ನೇ ರೌಂಡ್ ಸ್ಟಾರ್ಟು. ಬಿದ್ದವನಾ? ಇದನ್ ಗುರು ಬನಿಯಾನು ಈಗ ಆ ಹಿಂದೆ ಆಗ್ತಿದ್ದಾನಲ್ಲ. ಏನು ಗುರು ಏನೋ ಅರ್ಧ ಗ್ರೌಂಡಲ್ಲಿ ಗ್ಯಾಪ್ ಕೊಡ್ತವನೆ, ಕೇಳ್ತವನೆ. ಪೂರ್ತಿ ಕಣ್ಣು ಮುಂದೆ ಆರ್ಮಿ ಐತಿ ಇವನಿಗೆ. ಓಡ್ಬೇಕು ಈ ಥರ, ಇದೇ ಸ್ಪೇಸ್ ಮೇಂಟೈನ್ ಮಾಡಿ. ಏನಿಲ್ಲ, ಹಿಂದೆ ಇದೆ ಅಷ್ಟೇ. 40 ಮೀಟ್ರ್ ಅಷ್ಟೇ ಗ್ಯಾಪ್ ಇರೋದು, ಜಾಸ್ತಿ ಏನಿಲ್ಲ ಹಂಗೆ ಅನಿಸುತ್ತೆ ನಮಗೆ. ಬಟ್ ಈಗ ರಿಲ್ಯಾಕ್ಸ್ ಮಾಡೋಂಥ ಸಂದರ್ಭ ಒಂದೀಗ ರಿಲ್ಯಾಕ್ಸ್ ಮಾಡ್ತಾ ಇದ್ದಾನೆ. ಬಿಡಿ ಒಂದು ಮುಂದೆ ಹೋಗಲಿ. ನೋಡ್ತಾ ಇರ್ಬೋದು ಹುಡುಗರು ಎಲ್ಲರೂ ಪದೇ ಪದೇ ಇದೇ ಜಾಗದಲ್ಲಿ ಬಂದು ಕಟ್ ಹೊಡಿದ್ರೆ ಸ್ವಲ್ಪ ಲಾಂಗ್ ತಗೊಳ್ಳಿ, ನಿಮ್ಮ ಸ್ಪೀಡ್ ಕೂಡ ಕಮ್ಮಿ ಆಗಲ್ಲ. ನೋಡಿ ಸ್ಲೋ ಆಯ್ದ ಹೇಳ್ದಂಗೆ ಹುಡುಗ. ಇವ್ ನೋಡ್ತಾನೆ ಗಿಟ್ಟ, ಇವನೇ ಬಿದ್ದಿದ್ದು ನೋಡಿ. ಸ್ವಲ್ಪ ಮನಸ್ಸು ಕುಗ್ಗಿ ಬಿಡುತ್ತೆ ಇಂಥದ್ದಲ್ಲಿ. ಲಾಸ್ಟ್ ಇದ್ದಾಗ ನಾವು ಅಯ್ಯೋ ಮುಂದೆ ಹೋದ್ರೆ ಎಲ್ಲ ಅಂತೇಳಿ, ನೀವು ಅವರೆಲ್ಲ ಪ್ರಯತ್ನ ಮಾಡೋಕೆ, ನೀವು ಅವ್ರನ್ನ ಹಿಡಿಯೋಕ್ಕೆ ಅಥವಾ ಕಂಪ್ಲೀಟ್ ಮಾಡೋಕ್ಕೆ ಮುಂದೆ ಹೋಗ್ತಾರೆ ಅಂತೇಳಿ ನೀವು ಲೇಜಿ ಮಾಡಬೇಡಿ. ನೋಡಿ ಎಲ್ಲ ಗ್ರೂಪಲ್ಲ ಇದ್ದರು. ಈಗ 3ನೇ ರೌಂಡ್ ಕಂಪ್ಲೀಟ್ ಅಲ್ಲ, 3 ರೌಂಡ್ ಕಂಪ್ಲೀಟು, 4ನೇ ರೌಂಡ್ ಸ್ಟಾರ್ಟ್ ಆಗಿದೆ. ಈಗ ನೋಡಿ ಎಷ್ಟು ಜನ ಎಲ್ಲ ದೂರ ಆಗಿಬಿಟ್ರು. ಅದಕ್ಕೆ ಹೇಳೋದು ಫಸ್ಟು 1-2ನೇ ರೌಂಡ್ ನೋಡಿಬಿಟ್ಟು ನೀವು ಎದುರು ಹೋಗೋಂಥ ಅವಶ್ಯಕತೆ ಇರಲ್ಲ. 2 ರೌಂಡಲ್ಲಿ ಮುಂದಿದ್ದವ್ರಿಗೆ ಹಿಂದಾಗುವಂಥ ಸಂದರ್ಭ ಈ ಥರ ಇರುತ್ತೆ. ನೋಡಿ ಎಲ್ಲ ಎಷ್ಟು ಡಿವೈಡ್ ಆದರು ನೋಡಿ. ಸ್ಪ್ರಿಂಟ್ ಕೇಳ್ತಾ ಇದ್ದಾರೆ ಹುಡುಗರು ಸೆಂಟ್ರಲ್ಲಿ. ಆವಾಗವಾಗ ಒಂದು ಸ್ಪ್ರಿಂಟ್ ಆಗ್ತಿರ್ಬೇಕು, ಹಂಗಂದ್ರೆ ಕೆಲಸ ಆಗುತ್ತೆ, ಸುಮ್ಮನೆ ಓಡೋದಿಲ್ಲ. ನೋಡಿ ಆ ಹುಡುಗನ ಕ್ಯಾಚ್ ಮಾಡ್ತಿದ್ದಾರೆ, ಹಿಡಿತಾರೆ ಪಕ್ಕ. ಫಸ್ಟ್ ಇದ್ದವರು ಫಸ್ಟೇ ಇರ್ತಾರೆ, ಯಾಕಂದರೆ ಅವ್ರು ಮನ್ಸು ಕುಗ್ಗಲ್ಲ. ಹಿಂದಿದ್ದವರು ಓಡ್ತಾರೆ ಬಿಡಪ್ಪ ಅನ್ಕೊಂಡ್ಬಿಡ್ತಾರೆ. ಅದೇ ನಾವು ಮಾಡೋದು ಇಷ್ಟೇ. ಕಂಪ್ಲೀಟ್ ಮಾಡ್ರೆ ಆಗುತ್ತೆ. ಸ್ಪೇಸ್ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಸ್ಪೇಸ್ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. 3 ಜನ ಎಷ್ಟು ಗ್ಯಾಪ್ ಕೊಟ್ಕೊಂಡವ್ರೆ, ಎಷ್ಟೆಷ್ಟು ಡಿಸ್ಟೆನ್ಸ್ ನೋಡಿ. 4ನೇ ಬ್ಯಾಚ್ ಇದು ನೋಡ್ತಾ ಇರ್ಬೋದು. 4 ರೌಂಡ್ ಕಂಪ್ಲೀಟ್ ಆಯ್ತು. ಈಗ 4 ರೌಂಡ್ ಬಂದ್ಬಿಟ್ಟು 4 ನಿಮಿಷಕ್ಕೆ 4 ರೌಂಡ್ ಕಂಪ್ಲೀಟ್ ಮಾಡಿದರು. ಇವ್ರ ಹತ್ರ 2.5 ನಿಮಿಷಕ್ಕೆ ಈಗ 600 ಮೀಟ್ರ್ ಓಡಬೇಕು. ತುಂಬ ಸಮಯ ಇದೆ ಇವ್ರ ಹತ್ರ. ನೋಡಿ ಎಲ್ಲ ಕೇಳ್ತಾವ್ರೆ, ಪರವಾಗಿಲ್ಲ. ಕ್ರಾಸ್ ಮಾಡಿದ ಬ್ಲೂ ಅನ್ನ, ಗುಡ್.
ಇಬ್ಬರು ಚೆನ್ನಾಗಿ ಓಡ್ತಿದ್ದಾರೆ. ಇವ್ರೇನಂತಂತಂದ್ರೆ ನಾವು ಮುಂದೆ ಇದೀವಿ ಅಂತೇಳಿ ಡೌನ್ ಆಗ್ಬಾರ್ದು.